ಇದು ಒಮ್ಮೊಮ್ಮೆ ಕನ್ನಡದ ವಿಚಾರ ಬಂದಾಗ ಬಂದೋ ಮತ್ತೊಂದು ಖಂಡಿತವಾಗ್ಲೂ ಕನ್ನಡಿಗರು ಸಾಥ್ ಕೊಡ್ತಾರೆ. ಆದರೆ ನಿಮ್ಮ ಪ್ರತಿಷ್ಠೆ ಆದರೆ ಆಗಲ್ಲ. ವಾಟಾಳ್ ನಾಗರಾಜ್ ಅವರ ಬಗ್ಗೆ ಅಪಾರವಾದಂತಹ ಗೌರವ ಇದೆ. ನಾರಾಯಣಗೌಡರ ಬಗ್ಗೆ, ಪ್ರವೀಣ್ ಶೆಟ್ಟರ್ ಬಗ್ಗೆ, ಈ ಎಲ್ಲ ಸಂಘಟನೆ ಬಗ್ಗೆ 2000 ಸಂಘಟನೆ ಎಲ್ಲದರ ಬಗ್ಗೆ. ಆದರೆ ಅವ್ರು ಮಾಡುವಾಗ ನೀವು ಮಾಡಲ್ಲ, ನೀವು ಮಾಡುವಾಗ ಅವ್ರು ಮಾಡಲ್ಲ, ಏನಿದು ಆಟ? ಆಮೇಲೆ ಫಸ್ಟ್ ಆಫ್ ಆಲ್ ಒಂದು ಪ್ರಶ್ನೆ, ಕರ್ನಾಟಕ ಯಾಕೆ ಬಂದ್ ಮಾಡಬೇಕು? ಮಹಾರಾಷ್ಟ್ರ ಬಂದ್ ಮಾಡಿ ಹೋಗಿ. ಅವ್ರು ತಾನೇ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ದು. ಬನ್ನಿ ನುಗ್ಗೋಣ ಮಹಾರಾಷ್ಟ್ರಕ್ಕೆ, ಪುಟ್ಟ ಅಂತಂದ್ಬಿಟ್ಟು ಅಲ್ವಾ? ಅವ್ರು ದಬ್ಬಾಳಿಕೆ ಮಾಡಿದಂತೆ ನಾವಿಲ್ಲಿ ಬಂದ್ ಮಾಡಿ ನಮಗೆ ಲಾಸ್ ಮಾಡ್ಕೋದು. ಏನ್ ಲಾಜಿಕ್ ಇದು? ಆಯ್ತಪ್ಪ, ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಂದು ಘೋರ ಒಂದು ಪ್ರತಿಕ್ರಿಯೆ ಕೊಡೋದು ಅಂತಂದ್ರೆ ದಯವಿಟ್ಟು ವಾಟಾಳ್ ನಾಗರಾಜ್ ಅವರೇ, ನಾರಾಯಣಗೌಡ್ರೆ, ಆಮೇಲೆ ಪ್ರವೀಣ್ ಶೆಟ್ಟರೆ, ಮತ್ತೆ ಉಳಿದ ಎಲ್ಲ ಬೇರೆ ಬೇರೆ ಶಿವರಾಮೇಗೌಡರೆಲ್ಲ ಇದ್ದಾರೆ. ಕನ್ನಡಕ್ಕಾಗಿ ಆದರೂ ಒಂದಾಗಬೇಕು. ಈ ತರ ಆದ್ರೆ ನಾಳೆ ಮಾಧ್ಯಮಗಳು ಕೂಡ ಒಂದು ರೀತಿಯಲ್ಲಿ ಇದ ಅಂತ ಆದ್ರೆ ಕನ್ಫ್ಯೂಷನ್ ಆಗುತ್ತೆ. ಮಾಧ್ಯಮ ಯಾವತ್ತೂ ಕೂಡ ಸಪೋರ್ಟ್ ಮಾಡಿದೆ ಕರ್ನಾಟಕದ ವಿಚಾರ ಬಂದಾಗ. ಈಗಲೂ ಹೇಳ್ತಾ ಇದ್ದೀವಿ, ರಿಪಬ್ಲಿಕ್ ಕನ್ನಡ ನೇಷನ್ ಫಸ್ಟ್, ರಾಜ್ಯದ ವಿಚಾರ ಬಂದಾಗ ರಾಜ್ಯ ಫಸ್ಟ್. ಹಾಗಿದ್ರೆ ಬನ್ನಿ, ನಾಳೆ ಏನಿರೋದಿಲ್ಲ ಒಂದು ಹೇಳ್ಬಿಡ್ತೀನಿ. ಹಾಲು ಇರುತ್ತೆ, ಮೆಡಿಕಲ್ ಇರುತ್ತೆ, ಹೋಟೆಲ್ ಇರುತ್ತೆ, ವೈದ್ಯಕೀಯ ಸೇವೆ ಇರುತ್ತೆ, ಮೆಟ್ರೋ ಸಂಚಾರ ಇರುತ್ತೆ, ಸರ್ಕಾರಿ ಬಸ್ ಇರುತ್ತೆ, ರೈಲ್ ಇರುತ್ತೆ, ಶಾಲಾ ವಾಹನದ ವ್ಯವಸ್ಥೆ ಇರುತ್ತೆ, ಮಕ್ಕಳಿಗೆ ಫ್ರೀ ಬಸ್ ಇದೆ. ನಾಳೆ ಹಾಲ್ ಟಿಕೆಟ್ ತೋರಿಸಿರಾಯ್ತು SLC ಮಕ್ಕಳು. ಓಕೆ, ಇನ್ನು ಆಂಬ್ಯುಲೆನ್ಸ್ ಇರುತ್ತೆ, ಖಾಸಗಿ ಬಸ್ ಇರುತ್ತೆ, ಆಮೇಲೆ KSRTC ಅದೆಲ್ಲ ಕೂಡ ಅವರು ಯಾವ ತರ ಬೆಂಬಲ ಯೂನಿಯನ್ ಕೊಡೋದ್ರ ಮೇಲೆ ಹೋಗುತ್ತೆ. ಅದನ್ನ ಬಹಳ ಅದ್ಭುತವಾಗಿ ವಿವರಿಸಿದ್ರು ರಾಮಲಿಂಗಾರೆಡ್ಡಿ. ತರಕಾರಿ ಅಂಗಡಿ ಇರುತ್ತೆ, ಬಾರ್ ಶಾಪ್ ಓಪನ್ ಇರುತ್ತೆ, ಮತ್ತೆ ಏನಿರಲ್ಲ ಅಂತೇಳಿ. ಥಿಯೇಟರ್ ಇರಲ್ಲ, ಬೆಳಿಗ್ಗೆನ ಶೋ ಇರಲ್ಲ, ಸಂಜೆ ಇರುತ್ತೆ. ಓಲಾ ಉಬರ್ ಇರಲ್ಲ, 35% ಆಟೋ ಸೇವೆ ಇರಲ್ಲ, ಗೂಡ್ಸ್ ವಾಹನ ಇರಲ್ಲ. ಅದಕ್ಕೆ ನಾನು ಹೇಳಿದ್ದೆ, ನೀವು ನೋಡಿ, ಕಾವೇರಿ ವಿಚಾರದಲ್ಲಿ ಗಲಾಟೆ ಮಾಡಿದಾಗ ಅಥವಾ ಬಂದ್ ಮಾಡಿದಾಗ ಎಲ್ಲ ಮಾಧ್ಯಮಗಳು ಕೂಡ ದೊಡ್ಡ ಮಟ್ಟದಲ್ಲಿ ನಿಮಗೆ ಸಾಥ್ ಕೊಟ್ಟಿತ್ತು. ನೀವು ನಿಮ್ಮ ಪ್ರತಿಷ್ಠೆಯನ್ನೇ ತಗೊಳ್ತೀರಿ ಅಂತ ಹೋದಾಗ ನಾವು ಕೂಡ ಒಂದು ಡಿಸಿಷನ್ ತಗೋಬೇಕಾಗುತ್ತೆ. ಹಾಗಾಗಿ ದಯವಿಟ್ಟು ವಾಟಾಳ್ ನಾಗರಾಜ್ ಅವರೇ ಹಿರಿಯರಿದ್ದೀರಿ, ನಿಮ್ಮ ಹೋರಾಟದ ಬಗ್ಗೆ ಯಾರಿಗೂ ಏನು ಅನುಮಾನ ಇಲ್ಲ, ಸಂಶಯ ಇಲ್ಲ, ಏನೂ ಇಲ್ಲ. ಹೊಸ ತರದ ಹೋರಾಟಗಳು ಕೂಡ ಆಗ್ತಾ ಇದೆ. ನಾರಾಯಣಗೌಡ ಅಂತವ್ರು ಕೂಡ ಎಂಟ್ರಿ ಆಗಿದ್ದಾರೆ, ಪ್ರವೀಣ್ ಶೆಟ್ಟರ್ ಅಂತವ್ರು ಕೂಡ ಇದ್ದಾರೆ. ನೀವೇ ಬೇಕಿದ್ರೆ ನಾಯಕರಾಗಿ, ಆದರೆ ಒಂದು ಮಾಡಿದೆ, ಒಕ್ಕೊರಳ ಧ್ವನಿಯಾಗಿದೆ ಅಷ್ಟೇ ನಾವು ಕೇಳ. ಇನ್ನು ಕರ್ನಾಟಕ ಬಂದು ಇದು ಒಮ್ಮೊಮ್ಮೆ ಕನ್ನಡದ ವಿಚಾರ ಬಂದಾಗ ಬಂದೋ ಮತ್ತೊಂದು ಖಂಡಿತವಾಗ್ಲೂ ಕನ್ನಡಿಗರು ಸಾಥ್ ಕೊಡ್ತಾರೆ. ಆದರೆ ನಿಮ್ಮ ಪ್ರತಿಷ್ಠೆ ಆದರೆ ಆಗಲ್ಲ. ವಾಟಾಳ್ ನಾಗರಾಜ್ ಅವರ ಬಗ್ಗೆ ಅಪಾರವಾದಂತಹ ಗೌರವ ಇದೆ. ನಾರಾಯಣಗೌಡರ ಬಗ್ಗೆ, ಪ್ರವೀಣ್ ಶೆಟ್ಟರ್ ಬಗ್ಗೆ, ಈ ಎಲ್ಲ ಸಂಘಟನೆ ಬಗ್ಗೆ 2000 ಸಂಘಟನೆ ಎಲ್ಲದರ ಬಗ್ಗೆ. ಆದರೆ ಅವ್ರು ಮಾಡುವಾಗ ನೀವು ಮಾಡಲ್ಲ, ನೀವು ಮಾಡುವಾಗ ಅವ್ರು ಮಾಡಲ್ಲ, ಏನಿದು ಆಟ? ಆಮೇಲೆ ಫಸ್ಟ್ ಆಫ್ ಆಲ್ ಒಂದು ಪ್ರಶ್ನೆ, ಕರ್ನಾಟಕ ಯಾಕೆ ಬಂದ್ ಮಾಡಬೇಕು? ಮಹಾರಾಷ್ಟ್ರ ಬಂದ್ ಮಾಡಿ ಹೋಗಿ. ಅವ್ರು ತಾನೇ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ದು. ಬನ್ನಿ ನುಗ್ಗೋಣ ಮಹಾರಾಷ್ಟ್ರಕ್ಕೆ, ಪುಟ್ಟ ಅಂತಂದ್ಬಿಟ್ಟು ಅಲ್ವಾ? ಅವ್ರು ದಬ್ಬಾಳಿಕೆ ಮಾಡಿದಂತೆ ನಾವಿಲ್ಲಿ ಬಂದ್ ಮಾಡಿ ನಮಗೆ ಲಾಸ್ ಮಾಡ್ಕೋದು. ಏನ್ ಲಾಜಿಕ್ ಇದು? ಆಯ್ತಪ್ಪ, ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಂದು ಘೋರ ಒಂದು ಪ್ರತಿಕ್ರಿಯೆ ಕೊಡೋದು ಅಂತಂದ್ರೆ ದಯವಿಟ್ಟು ವಾಟಾಳ್ ನಾಗರಾಜ್ ಅವರೇ, ನಾರಾಯಣಗೌಡ್ರೆ, ಆಮೇಲೆ ಪ್ರವೀಣ್ ಶೆಟ್ಟರೆ, ಮತ್ತೆ ಉಳಿದ ಎಲ್ಲ ಬೇರೆ ಬೇರೆ ಶಿವರಾಮೇಗೌಡರೆಲ್ಲ ಇದ್ದಾರೆ. ಕನ್ನಡಕ್ಕಾಗಿ ಆದರೂ ಒಂದಾಗಬೇಕು. ಈ ತರ ಆದ್ರೆ ನಾಳೆ ಮಾಧ್ಯಮಗಳು ಕೂಡ ಒಂದು ರೀತಿಯಲ್ಲಿ ಇದ ಅಂತ ಆದ್ರೆ ಕನ್ಫ್ಯೂಷನ್ ಆಗುತ್ತೆ. ಮಾಧ್ಯಮ ಯಾವತ್ತೂ ಕೂಡ ಸಪೋರ್ಟ್ ಮಾಡಿದೆ ಕರ್ನಾಟಕದ ವಿಚಾರ ಬಂದಾಗ. ಈಗಲೂ ಹೇಳ್ತಾ ಇದ್ದೀವಿ, ರಿಪಬ್ಲಿಕ್ ಕನ್ನಡ ನೇಷನ್ ಫಸ್ಟ್, ರಾಜ್ಯದ ವಿಚಾರ ಬಂದಾಗ ರಾಜ್ಯ ಫಸ್ಟ್. ಹಾಗಿದ್ರೆ ಬನ್ನಿ, ನಾಳೆ ಏನಿರೋದಿಲ್ಲ ಒಂದು ಹೇಳ್ಬಿಡ್ತೀನಿ. ಹಾಲು ಇರುತ್ತೆ, ಮೆಡಿಕಲ್ ಇರುತ್ತೆ, ಹೋಟೆಲ್ ಇರುತ್ತೆ, ವೈದ್ಯಕೀಯ ಸೇವೆ ಇರುತ್ತೆ, ಮೆಟ್ರೋ ಸಂಚಾರ ಇರುತ್ತೆ, ಸರ್ಕಾರಿ ಬಸ್ ಇರುತ್ತೆ, ರೈಲ್ ಇರುತ್ತೆ, ಶಾಲಾ ವಾಹನದ ವ್ಯವಸ್ಥೆ ಇರುತ್ತೆ, ಮಕ್ಕಳಿಗೆ ಫ್ರೀ ಬಸ್ ಇದೆ. ನಾಳೆ ಹಾಲ್ ಟಿಕೆಟ್ ತೋರಿಸಿರಾಯ್ತು SLC ಮಕ್ಕಳು. ಓಕೆ, ಇನ್ನು ಆಂಬ್ಯುಲೆನ್ಸ್ ಇರುತ್ತೆ, ಖಾಸಗಿ ಬಸ್ ಇರುತ್ತೆ, ಆಮೇಲೆ KSRTC ಅದೆಲ್ಲ ಕೂಡ ಅವರು ಯಾವ ತರ ಬೆಂಬಲ ಯೂನಿಯನ್ ಕೊಡೋದ್ರ ಮೇಲೆ ಹೋಗುತ್ತೆ. ಅದನ್ನ ಬಹಳ ಅದ್ಭುತವಾಗಿ ವಿವರಿಸಿದ್ರು ರಾಮಲಿಂಗಾರೆಡ್ಡಿ. ತರಕಾರಿ ಅಂಗಡಿ ಇರುತ್ತೆ, ಬಾರ್ ಶಾಪ್ ಓಪನ್ ಇರುತ್ತೆ, ಮತ್ತೆ ಏನಿರಲ್ಲ ಅಂತೇಳಿ. ಥಿಯೇಟರ್ ಇರಲ್ಲ, ಬೆಳಿಗ್ಗೆನ ಶೋ ಇರಲ್ಲ, ಸಂಜೆ ಇರುತ್ತೆ. ಓಲಾ ಉಬರ್ ಇರಲ್ಲ, 35% ಆಟೋ ಸೇವೆ ಇರಲ್ಲ, ಗೂಡ್ಸ್ ವಾಹನ ಇರಲ್ಲ. ಅದಕ್ಕೆ ನಾನು ಹೇಳಿದ್ದೆ, ನೀವು ನೋಡಿ, ಕಾವೇರಿ ವಿಚಾರದಲ್ಲಿ ಗಲಾಟೆ ಮಾಡಿದಾಗ ಅಥವಾ ಬಂದ್ ಮಾಡಿದಾಗ ಎಲ್ಲ ಮಾಧ್ಯಮಗಳು ಕೂಡ ದೊಡ್ಡ ಮಟ್ಟದಲ್ಲಿ ನಿಮಗೆ ಸಾಥ್ ಕೊಟ್ಟಿತ್ತು.
ನೀವು ನಿಮ್ಮ ಪ್ರತಿಷ್ಠೆಯನ್ನೇ ತಗೊಳ್ತೀರಿ ಅಂತ ಹೋದಾಗ ನಾವು ಕೂಡ ಒಂದು ಡಿಸಿಷನ್ ತಗೋಬೇಕಾಗುತ್ತೆ. ಹಾಗಾಗಿ ದಯವಿಟ್ಟು ವಾಟಾಳ್ ನಾಗರಾಜ್ ಅವರೇ ಹಿರಿಯರಿದ್ದೀರಿ, ನಿಮ್ಮ ಹೋರಾಟದ ಬಗ್ಗೆ ಯಾರಿಗೂ ಏನು ಅನುಮಾನ ಇಲ್ಲ, ಸಂಶಯ ಇಲ್ಲ, ಏನೂ ಇಲ್ಲ. ಹೊಸ ತರದ ಹೋರಾಟಗಳು ಕೂಡ ಆಗ್ತಾ ಇದೆ. ನಾರಾಯಣಗೌಡ ಅಂತವ್ರು ಕೂಡ ಎಂಟ್ರಿ ಆಗಿದ್ದಾರೆ, ಪ್ರವೀಣ್ ಶೆಟ್ಟರ್ ಅಂತವ್ರು ಕೂಡ ಇದ್ದಾರೆ. ನೀವೇ ಬೇಕಿದ್ರೆ ನಾಯಕರಾಗಿ, ಆದರೆ ಒಂದು ಮಾಡಿದೆ, ಒಕ್ಕೊರಳ ಧ್ವನಿಯಾಗಿದೆ ಅಷ್ಟೇ ನಾವು ಕೇಳೋದು. ಇನ್ನು ಕರ್ನಾಟಕ ಬಂದು ಇದು ಒಮ್ಮೊಮ್ಮೆ ಕನ್ನಡದ ವಿಚಾರ ಬಂದಾಗ ಬಂದೋ ಮತ್ತೊಂದೋ ಖಂಡಿತವಾಗ್ಲೂ ಕನ್ನಡಿಗರು ಸಾಥ್ ಕೊಡ್ತಾರೆ. ಆದರೆ ನಿಮ್ಮ ಪ್ರತಿಷ್ಠೆ ಆದರೆ ಆಗಲ್ಲ. ವಾಟಾಳ್ ನಾಗರಾಜ್ ಅವರ ಬಗ್ಗೆ ಅಪಾರವಾದಂತಹ ಗೌರವ ಇದೆ, ನಾರಾಯಣಗೌಡರ ಬಗ್ಗೆ, ಪ್ರವೀಣ್ ಶೆಟ್ಟರ್ ಬಗ್ಗೆ, ಈ ಎಲ್ಲ ಸಂಘಟನೆ ಬಗ್ಗೆ 2000 ಸಂಘಟನೆ ಎಲ್ಲದರ ಬಗ್ಗೆ. ಆದರೆ ಅವ್ರು ಮಾಡುವಾಗ ನೀವು ಮಾಡಲ್ಲ, ನೀವು ಮಾಡುವಾಗ ಅವ್ರು ಮಾಡಲ್ಲ, ಏನಿದು ಆಟ? ಆಮೇಲೆ ಫಸ್ಟ್ ಆಫ್ ಆಲ್ ಒಂದು ಪ್ರಶ್ನೆ, ಕರ್ನಾಟಕ ಯಾಕೆ ಬಂದ್ ಮಾಡಬೇಕು? ಮಹಾರಾಷ್ಟ್ರ ಬಂದ್ ಮಾಡಿ ಹೋಗಿ. ಅವ್ರು ತಾನೇ ನಮ್ಮೆಲ್ಲ ದಬ್ಬಾಳಿಕೆ ಮಾಡಿದ್ದು. ಬನ್ನಿ ನುಗ್ಗೋಣ ಮಹಾರಾಷ್ಟ್ರಕ್ಕೆ, ಪುಟ್ಟ ಅಂತಂದ್ಬಿಟ್ಟು ಅಲ್ವಾ? ಅವ್ರು ದಬ್ಬಾಳಿಕೆ ಮಾಡಿದಂತೆ ನಾವಿಲ್ಲಿ ಬಂದ್ ಮಾಡಿ ನಮಗೆ ಲಾಸ್ ಮಾಡ್ಕೋದು. ಏನ್ ಲಾಜಿಕ್ ಇದು? ಆಯ್ತಪ್ಪ, ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಂದು ಘೋರ ಒಂದು ಪ್ರತಿಕ್ರಿಯೆ ಕೊಡೋದು ಅಂತಂದ್ರೆ ದಯವಿಟ್ಟು ವಾಟಾಳ್ ನಾಗರಾಜ್ ಅವರೇ, ನಾರಾಯಣಗೌಡ್ರೆ, ಆಮೇಲೆ ಪ್ರವೀಣ್ ಶೆಟ್ಟರೆ, ಮತ್ತೆ ಉಳಿದ ಎಲ್ಲ ಬೇರೆ ಬೇರೆ ಶಿವರಾಮೇಗೌಡರೆಲ್ಲ ಇದ್ದಾರೆ. ಕನ್ನಡಕ್ಕಾಗಿ ಆದರೂ ಒಂದಾಗಬೇಕು. ಈ ತರ ಆದ್ರೆ ನಾಳೆ ಮಾಧ್ಯಮಗಳು ಕೂಡ ಒಂದು ರೀತಿಯಲ್ಲಿ ಇದ ಅಂತ ಆದ್ರೆ ಕನ್ಫ್ಯೂಷನ್ ಆಗುತ್ತೆ. ಮಾಧ್ಯಮ ಯಾವತ್ತೂ ಕೂಡ ಸಪೋರ್ಟ್ ಮಾಡಿದೆ ಕರ್ನಾಟಕದ ವಿಚಾರ ಬಂದಾಗ. ಈಗಲೂ ಹೇಳ್ತಾ ಇದ್ದೀವಿ, ರಿಪಬ್ಲಿಕ್ ಕನ್ನಡ ನೇಷನ್ ಫಸ್ಟ್, ರಾಜ್ಯದ ವಿಚಾರ ಬಂದಾಗ ರಾಜ್ಯ ಫಸ್ಟ್. ಹಾಗಿದ್ರೆ ಬನ್ನಿ, ನಾಳೆ ಏನಿರುತ್ತೆ ಏನಿರೋದಿಲ್ಲ ಒಂದು ಹೇಳ್ಬಿಡ್ತೀನಿ. ಹಾಲು ಇರುತ್ತೆ, ಮೆಡಿಕಲ್ ಇರುತ್ತೆ, ಹೋಟೆಲ್ ಇರುತ್ತೆ, ವೈದ್ಯಕೀಯ ಸೇವೆ ಇರುತ್ತೆ, ಮೆಟ್ರೋ ಸಂಚಾರ ಇರುತ್ತೆ, ಸರ್ಕಾರಿ ಬಸ್ ಇರುತ್ತೆ, ರೈಲ್ ಇರುತ್ತೆ, ಶಾಲಾ ವಾಹನದ ವ್ಯವಸ್ಥೆ ಇರುತ್ತೆ, ಮಕ್ಕಳಿಗೆ ಫ್ರೀ ಬಸ್ ಇದೆ. ನಾಳೆ ಹಾಲ್ ಟಿಕೆಟ್ ತೋರಿಸಿರಾಯ್ತು SLC ಮಕ್ಕಳು. ಓಕೆ, ಇನ್ನು ಆಂಬ್ಯುಲೆನ್ಸ್ ಇರುತ್ತೆ, ಖಾಸಗಿ ಬಸ್ ಇರುತ್ತೆ, ಆಮೇಲೆ KSRTC ಅದೆಲ್ಲ ಕೂಡ ಅವರು ಯಾವ ತರ ಬೆಂಬಲ ಯೂನಿಯನ್ ಕೊಡೋದ್ರ ಮೇಲೆ ಹೋಗುತ್ತೆ. ಅದನ್ನ ಬಹಳ ಅದ್ಭುತವಾಗಿ ವಿವರಿಸಿದ್ರು ರಾಮಲಿಂಗಾರೆಡ್ಡಿ. ತರಕಾರಿ ಅಂಗಡಿ ಇರುತ್ತೆ, ಬಾರ್ ಶಾಪ್ ಓಪನ್ ಇರುತ್ತೆ, ಮತ್ತೆ ಏನಿರಲ್ಲ ಅಂತೇಳಿ. ಥಿಯೇಟರ್ ಇರಲ್ಲ, ಬೆಳಿಗ್ಗೆನ ಶೋ ಇರಲ್ಲ, ಸಂಜೆ ಇರುತ್ತೆ. ಓಲಾ ಉಬರ್ ಇರಲ್ಲ, 35% ಆಟೋ ಸೇವೆ ಇರಲ್ಲ, ಗೂಡ್ಸ್ ವಾಹನ ಇರಲ್ಲ. ಅದಕ್ಕೆ ನಾನು ಹೇಳಿದ್ದೆ, ನೀವು ನೋಡಿ, ಕಾವೇರಿ ವಿಚಾರದಲ್ಲಿ ಗಲಾಟೆ ಮಾಡಿದಾಗ ಅಥವಾ ಬಂದ್ ಮಾಡಿದಾಗ ಎಲ್ಲ ಮಾಧ್ಯಮಗಳು ಕೂಡ ದೊಡ್ಡ ಮಟ್ಟದಲ್ಲಿ ನಿಮಗೆ ಸಾಥ್ ಕೊಟ್ಟಿತ್ತು. ನೀವು ನಿಮ್ಮ ಪ್ರತಿಷ್ಠೆಯನ್ನೇ ತಗೊಳ್ತೀರಿ ಅಂತ ಹೋದಾಗ ನಾವು ಕೂಡ ಒಂದು ಡಿಸಿಷನ್ ತಗೋಬೇಕಾಗುತ್ತೆ. ಹಾಗಾಗಿ ದಯವಿಟ್ಟು ವಾಟಾಳ್ ನಾಗರಾಜ್ ಅವರೇ ಹಿರಿಯರಿದ್ದೀರಿ, ನಿಮ್ಮ ಹೋರಾಟದ ಬಗ್ಗೆ ಯಾರಿಗೂ ಏನು ಅನುಮಾನ ಇಲ್ಲ, ಸಂಶಯ ಇಲ್ಲ, ಏನೂ ಇಲ್ಲ. ಹೊಸ ತರದ ಹೋರಾಟಗಳು ಕೂಡ ಆಗ್ತಾ ಇದೆ. ನಾರಾಯಣಗೌಡ ಅಂತವ್ರು ಕೂಡ ಎಂಟ್ರಿ ಆಗಿದ್ದಾರೆ, ಪ್ರವೀಣ್ ಶೆಟ್ಟರ್ ಅಂತವ್ರು ಕೂಡ ಇದ್ದಾರೆ. ನೀವೇ ಬೇಕಿದ್ರೆ ನಾಯಕರಾಗಿ, ಆದರೆ ಒಂದು ಮಾಡಿದೆ, ಒಕ್ಕೊರಳ ಧ್ವನಿಯಾಗಿದೆ ಅಷ್ಟೇ ನಾವು ಕೇಳೋದು. ಇನ್ನು